ಯಾರು ಮಾಸ್ಕ್ ಕಡ್ಡಾಯವಾಗಿ ಹಾಕೋಬೇಕು ಅಂತ ಹೇಳಿದ್ರೆ, ಯಾರಿಗೆ ಹೆಚ್ಚು ವಯಸ್ಸಾಗಿ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರ್ತಕ್ಕಂಥವ್ರಿಗೆ, ಬಾಣಂತಿಯವ್ರಿಗೆ ಮತ್ತು ಚಿಕ್ಕ ಮಕ್ಕಳು ಅಂತವ್ರಿದ್ರೆ, ಜನ ಹೆಚ್ಚಿರುವಂತ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಮಾಸ್ಕ್ ಹಾಕೊಂಡು ತಿರ್ಗಾಡೋದು ಒಳ್ಳೇದು. ಅದು ಕಡ್ಡಾಯ ಮಾಡಿದೀವಿ. ಅದು ಬಿಟ್ರೆ ಬೇರೆ ಇನ್ಯಾರು ಕೂಡ ನಾವು ಕಡ್ಡಾಯ ಮಾಡಿಲ್ಲ. ಸ್ಕೂಲ್ ದಿನ ನೋಡೋಣ, ಅದು ಹೇಳಿದ್ನಲ್ಲ, ಇನ್ನೂ ಒಂದು 3-4 ದಿವಸ ಸ್ಟಡಿ ಮಾಡ್ತೀನಿ, ನೋಡೋಣ. ಇವತ್ತು ಕೂಡ ಸಭೆ ಇದೆ. ಅದರಿಂದ ಸ್ಕೂಲ್ಗಳು ಮುಚ್ಚೋದು, ಸ್ಕೂಲ್ ಮುಚ್ಚಬೇಕು ಅಂತ ಎಲ್ಲೂ ಕೂಡ ಆತರ ಏನಿಲ್ಲ. ಕೇಂದ್ರದಿಂದ ಕೂಡ ಆತರ ಗೈಡ್ಲೈನ್ಸ್ ಇಲ್ಲ, ಯಾವ ರಾಜ್ಯದಲ್ಲೂ ಕೂಡ ಆತರ ಮಾಡಿಲ್ಲ. ಅದರಿಂದ ನಾವು ಏನೇ ಮಾಡೋದಕ್ಕೆ ಮುಂಚೆ ತಜ್ಞರ ಅಭಿಪ್ರಾಯ ಮತ್ತು ಎಲ್ಲ ವರದಿಗಳನ್ನು ನಾವು ತೆಗೆದುಕೊಂಡೇ ತೀರ್ಮಾನ ಮಾಡ್ತೀವಿ. ನೋಡಿ, ಇದಕ್ಕೆ ನಾವು ಏನು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಈ ಸಮಯದಲ್ಲಿ ನಾವು ಎಷ್ಟು ಸ್ವಚ್ಛವಾಗಿ ನಮ್ಮ ಪರಿಸರ ಇಟ್ಕೊಳ್ತೀವಿ ಮತ್ತು ನಾವು ನಮ್ಮ ಒಂದು ಜೀವನ ಒಂದು ಶೈಲಿ ಮೇಲೆ ಇದು ಅವಲಂಬಿತ ಆಗಿದೆ. ಮತ್ತು ಈ ತರ ನೆಗಡಿ ಜ್ವರ ಬರೋದನ್ನ ನಾವು ನಿಲ್ಲಿಸೋದಕ್ಕಂತೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಬರ್ತಾ ಇರ್ತದೆ, ಕೆಲವು ಪ್ರದೇಶದಲ್ಲಿ ಹೆಚ್ಚಿರ್ತದೆ. ಅದು ಜನ ಹೆಚ್ಚು ಇರುವಂತ ಪ್ರದೇಶಗಳಲ್ಲಿ ಸ್ವಲ್ಪ ಬೇಗ ಹರಡುತ್ತೆ. ನಗರ ಪ್ರದೇಶಗಳಲ್ಲಿ ಮತ್ತು ಎಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಬಹಳ ಇರ್ತದೆ, ಅಲ್ಲಿ ಸ್ವಲ್ಪ ಬೇಗ ಹರಡುತ್ತೆ. ಅದರಿಂದ ಈ ಕಾಲದಲ್ಲಿ ಎಲ್ಲ ನೋಡಿ, ನಮ್ಮ ಕೈಗಳನ್ನ ಸ್ವಚ್ಛವಾಗಿ ಇಟ್ಕೊಂಡು, ಸ್ಯಾನಿಟೈಸರ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಉಪಯೋಗಿಸಿಕೊಂಡು, ಮತ್ತು ಸಾಧ್ಯ ಆದರೆ ಮಾಸ್ಕ್ಗಳು ಹಾಕೊಂಡ್ರೆ ಖಂಡಿತ ಅದರಿಂದ ನಮಗೆ ಈ ವೈರಲ್ ಇನ್ಫೆಕ್ಷನ್ಸ್ ಬರೋದಕ್ಕೆ ನಿಯಂತ್ರಣ ಆಗ್ತದೆ. ಅದ್ರ ಬಗ್ಗೆ ಅದು ಅವ್ರವ್ರಿಗೆ ಬಿಟ್ಟಿರೋ, ಇದು ಕಡ್ಡಾಯ ಅಂತ ನಾನು ಮಾಡಕ್ ಆಗೋದಿಲ್ಲ. ಆದ್ರೆ ಅವರ ಇದರ ಅನುಸಾರ ಅವ್ರು ಮಾಡಬಹುದು. ಇಲ್ಲ, ಸ್ಪೆಸಿಫಿಕ್ ಆಗಿ ಏನು ಅವ್ರು ಗೈಡ್ಲೈನ್ಸ್ ಕೊಟ್ಟಿಲ್ಲ. ಅವ್ರು ಹೇಳಿರುವಂತದ್ದು ಎಲ್ಲ ಮಾನಿಟರ್ ಮಾಡ್ತಾ ಇರಿ ಅಂತ ಏನು ಹೇಳಿದಾರೆ ಹೊರತು ಬೇರೆ ಇನ್ಯಾವುದು ಎಲ್ಲ ತಯಾರಿಕೆ ಇಟ್ಕೊಂಡಿರಿ ನಮ್ಮ ವ್ಯವಸ್ಥೆಗಳಲ್ಲಿ, ಮತ್ತು ಟೆಸ್ಟ್ಗಳನ್ನ ಮಾಡಿ ಎಷ್ಟಿದೆ ಕೋವಿಡ್ನ ಒಂದು ಲೋಡ್ ಫ್ಯಾಕ್ಟರ್ ಅಂತ ಏನ್ ಹೇಳ್ತೀವಿ, ಅದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಿರಿ ಅಂತ ಹೇಳಿದ್ದಾರೆ. ಬೇರೆ ಇನ್ಯಾವುದೇ ರೀತಿಯ ಅವರು ಮಾರ್ಗಸೂಚಿಗಳೇನು ಕೊಟ್ಟಿಲ್ಲ ಇದುವರೆಗೂ. ಅದು ಆಡಿಟ್ ಮಾಡಿಸ್ತಾ ಇದ್ದೀವಿ. ಅಂದ್ರೆ ಅವರಿಗೆ ಬೇರೆ ಬೇರೆ ಅನೇಕ ಕಾಯಿಲೆಗಳಿತ್ತು, ಅದು ಒಂದು ಅವರಲ್ಲಿ ಬಂದಿರುವಂತ ಮಾಹಿತಿ. ಆದ್ರೂ ಡೆತ್ ಆಡಿಟ್ ರಿಪೋರ್ಟ್ ಬರಬೇಕು. ಅದನ್ನ ಸ್ಪೆಸಿಫಿಕ್ ಆಗಿ ಬಂದ್ಮೇಲೆ ನಾನು ತಿಳಿಸ್ತೀನಿ. ಬೆಡ್ ರಿಡನ್ ಆಗಿದ್ರು, ಅವ್ರಿಗೆ ಏನು TB ಕಾಯಿಲೆಗಳು ಕೂಡ ಇತ್ತು, ಹಾರ್ಟ್ ಸಮಸ್ಯೆ ಇತ್ತು, ಆಮೇಲೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು. 1 ವರ್ಷ ಅವರು ಬೆಡ್ ಮೇಲೆ ಇದ್ರು ಅಂತ ಒಂದು ಅವರೇ. ಹೌದು, ನೋಡ ರಿಪೋರ್ಟ್ ಬಂದ್ಮೇಲೆ ಹೇಳ್ತೀನಿ. ನೋಡಿ, ಇದು ಈಗಾಗಲೇ ಡೆಪ್ಟಿ CM ಅವರು ಎಲ್ಲ ಮೀಟಿಂಗ್ ಮಾಡಿ, ಪ್ರವಾಸ ಮಾಡಿ ಎಲ್ಲ ಹೇಳಿದ್ದಾರೆ. ಆ ಕ್ಷೇತ್ರಗಳಲ್ಲಿ ನಾನು ಇವತ್ತು ಬೆಳಗ್ಗೆ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ನಾನು ಹೋಗಿದ್ದೆ. ಎಲ್ಲೆಲ್ಲಿ ಈ ತರ ಎಲ್ಲೆಲ್ಲಿ ಕೆಲವು ಕಡೆ ಸಮಸ್ಯೆ ಇರುವಂತಹ ಪ್ರದೇಶಗಳು. ಅದರಿಂದ ಏನೇನು ಮುಂಜಾಗ್ರತೆ ಕ್ರಮಗಳು ಈಗಾಗಲೇ ತಗೊಳಕ್ ಹೇಳಿದ್ರೆ ಅದೆಲ್ಲ ತಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಅಂತ ದೊಡ್ಡ ಸಮಸ್ಯೆ ಇಲ್ಲದಿದ್ರು ಕೂಡ ಈಗ ಬೆಂಗಳೂರು ಹೊರವಲಯದಲ್ಲಿ ಹೆಚ್ಚು ಸಮಸ್ಯೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿ ವೇಗವಾದಂತ ಬೆಳವಣಿಗೆ, ಹೊಸ ಕಟ್ಟಡಗಳು, ದೊಡ್ಡ ಕಟ್ಟಡಗಳು ನಿರ್ಮಾಣ ಆಗ್ತಾ ಇರ್ತದೆ. ಮತ್ತು ಅಲ್ಲಿ ದೊಡ್ಡ ಮೋರಿಗಳು ಅದೇನಾದರೂ ಸರಿಯಾದ ರೀತಿಯಾಗಿ ಅದನ್ನ ನೋಡ್ಕೊಳ್ದೆ ಹೋಗಿದ್ರೆ ಅವಾಗ ನೀರು ಫ್ಲಡ್ ಆಗುವಂತ ಅವಕಾಶಗಳು ಜಾಸ್ತಿ ಇರ್ತದೆ. ಅದನ್ನ ಈಗಾಗಲೇ ಕ್ರಮ ತಗೊಳ್ತಾ ಇದ್ದಾರೆ. BBMP ಅವರು ಇದನ್ನ ನಿಗಾ ವಹಿಸಿ ಹೆಚ್ಚು ಕೆಲಸ ಮಾಡಬೇಕು, ಅಷ್ಟೇ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾರು ಮಾಸ್ಕ್ ಕಡ್ಡಾಯವಾಗಿ ಹಾಕೋಬೇಕು ಅಂತ ಹೇಳಿದ್ರೆ, ಯಾರಿಗೆ ಹೆಚ್ಚು ವಯಸ್ಸಾಗಿ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರ್ತಕ್ಕಂಥವ್ರಿಗೆ, ಬಾಣಂತಿಯವ್ರಿಗೆ ಮತ್ತು ಚಿಕ್ಕ ಮಕ್ಕಳು ಅಂತವ್ರಿದ್ರೆ, ಜನ ಹೆಚ್ಚಿರುವಂತ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಮಾಸ್ಕ್ ಹಾಕೊಂಡು ತಿರ್ಗಾಡೋದು ಒಳ್ಳೇದು. ಅದು ಕಡ್ಡಾಯ ಮಾಡಿದೀವಿ. ಅದು ಬಿಟ್ರೆ ಬೇರೆ ಇನ್ಯಾರು ಕೂಡ ನಾವು ಕಡ್ಡಾಯ ಮಾಡಿಲ್ಲ. ಸ್ಕೂಲ್ ದಿನ ನೋಡೋಣ, ಅದು ಹೇಳಿದ್ನಲ್ಲ, ಇನ್ನೂ ಒಂದು 3-4 ದಿವಸ ಸ್ಟಡಿ ಮಾಡ್ತೀನಿ, ನೋಡೋಣ. ಇವತ್ತು ಕೂಡ ಸಭೆ ಇದೆ. ಅದರಿಂದ ಸ್ಕೂಲ್ಗಳು ಮುಚ್ಚೋದು, ಸ್ಕೂಲ್ ಮುಚ್ಚಬೇಕು ಅಂತ ಎಲ್ಲೂ ಕೂಡ ಆತರ ಏನಿಲ್ಲ. ಕೇಂದ್ರದಿಂದ ಕೂಡ ಆತರ ಗೈಡ್ಲೈನ್ಸ್ ಇಲ್ಲ,
ಯಾವ ರಾಜ್ಯದಲ್ಲೂ ಕೂಡ ಆ ತರ ಮಾಡಿಲ್ಲ. ಅದರಿಂದ ನಾವು ಏನೇ ಮಾಡೋದಕ್ಕೆ ಮುಂಚೆ ತಜ್ಞರ ಅಭಿಪ್ರಾಯ ಮತ್ತು ಎಲ್ಲ ವರದಿಗಳನ್ನು ನಾವು ತೆಗೆದುಕೊಂಡೇ ತೀರ್ಮಾನ ಮಾಡ್ತೀವಿ. ಸರ್, ಈ ಕೋವಿಡ್ ಒಂದ್ ಕಡೆ ಆದ್ರೆ ಈ ಮಳೆಗಾಲದಲ್ಲಿ ಮಾಮೂಲಿ ನೆಗಡಿ, ಕೆಮ್ಮು, ಜ್ವರ ಅವೆಲ್ಲ ಬಂದೇ ಬರುತ್ತೆ. ಇದಕ್ಕೆ ಏನಾದ್ರು ಸಲಹೆ ಸೂಚನೆಗಳು ಆರೋಗ್ಯ ಇಲಾಖೆಯಿಂದ? ನೋಡಿ, ಇದಕ್ಕೆ ನಾವು ಏನು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಈ ಸಮಯದಲ್ಲಿ ನಾವು ಎಷ್ಟು ಸ್ವಚ್ಛವಾಗಿ ನಮ್ಮ ಪರಿಸರ ಇಟ್ಕೊಳ್ತೀವಿ ಮತ್ತು ನಾವು ನಮ್ಮ ಒಂದು ಜೀವನ ಒಂದು ಶೈಲಿ ಮೇಲೆ ಇದು ಅವಲಂಬಿತ ಆಗಿದೆ. ಮತ್ತು ಈ ತರ ನೆಗಡಿ ಜ್ವರ ಬರೋದನ್ನ ನಾವು ನಿಲ್ಲಿಸೋದಕ್ಕಂತೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಬರ್ತಾ ಇರ್ತದೆ. ಕೆಲವು ಪ್ರದೇಶದಲ್ಲಿ ಹೆಚ್ಚಿರ್ತದೆ. ಅದು ಜನ ಹೆಚ್ಚು ಇರುವಂತ ಪ್ರದೇಶಗಳಲ್ಲಿ ಸ್ವಲ್ಪ ಬೇಗ ಹರಡುತ್ತೆ. ನಗರ ಪ್ರದೇಶಗಳಲ್ಲಿ ಮತ್ತು ಎಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಬಹಳ ಇರ್ತದೆ ಅಲ್ಲಿ ಸ್ವಲ್ಪ ಬೇಗ ಹರಡುತ್ತೆ. ಅದರಿಂದ ಈ ಕಾಲದಲ್ಲಿ ಎಲ್ಲ ನೋಡಿ, ನಮ್ಮ ಕೈಗಳನ್ನ ಸ್ವಚ್ಛವಾಗಿ ಇಟ್ಕೊಂಡು ಸ್ಯಾನಿಟೈಸರ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಉಪಯೋಗಿಸಿಕೊಂಡು ಮತ್ತು ಸಾಧ್ಯ ಆದರೆ ಮಾಸ್ಕ್ಗಳು ಹಾಕೊಂಡ್ರೆ ಖಂಡಿತ ಅದರಿಂದ ನಮಗೆ ಈ ಎಲ್ಲ ಈ ವೈರಲ್ ಇನ್ಫೆಕ್ಷನ್ಸ್ ಬರೋದಕ್ಕೆ ನಿಯಂತ್ರಣ ಆಗ್ತದೆ. ಅದ್ರ ಬಗ್ಗೆ ಅದು ಅವ್ರವ್ರಿಗೆ ಬಿಟ್ಟಿರೋ, ಇದು ಕಡ್ಡಾಯ ಅಂತ ನಾನು ಮಾಡಕ್ ಆಗೋದಿಲ್ಲ. ಆದ್ರೆ ಅವರ ಇದರ ಅನುಸಾರ ಅವ್ರು ಮಾಡಬಹುದು. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಏನಾದರೂ ಸಲಹೆ ಸೂಚನೆ ಏನೋ ಬಂದಿದೆಯಾ? ಇಲ್ಲ, ಸ್ಪೆಸಿಫಿಕ್ ಆಗಿ ಏನು ಅವ್ರು ಗೈಡ್ಲೈನ್ಸ್ ಕೊಟ್ಟಿಲ್ಲ. ಅವ್ರು ಹೇಳಿರುವಂತದ್ದು ಎಲ್ಲ ಮಾನಿಟರ್ ಮಾಡ್ತಾ ಇರಿ ಅಂತ ಏನು ಹೇಳಿದ್ದಾರೆ ಹೊರತು ಬೇರೆ ಇನ್ಯಾವುದು ಎಲ್ಲ ತಯಾರಿಕೆ ಇಟ್ಕೊಂಡಿರಿ ನಮ್ಮ ವ್ಯವಸ್ಥೆಗಳಲ್ಲಿ ಮತ್ತು ಟೆಸ್ಟ್ಗಳನ್ನ ಮಾಡಿ ಎಷ್ಟಿದೆ ಕೋವಿಡಿನ ಒಂದು ಲೋಡ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ ಅದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಿರಿ ಅಂತ ಹೇಳಿದ್ದಾರೆ. ಬೇರೆ ಇನ್ಯಾವುದೇ ರೀತಿಯ ಅವರು ಮಾರ್ಗಸೂಚಿಗಳೇನು ಕೊಟ್ಟಿಲ್ಲ ಇದುವರೆಗೂ. ಅದು ಆಡಿಟ್ ಮಾಡಿಸ್ತಾ ಇದ್ದೀವಿ. ಅಂದ್ರೆ ಅವರಿಗೆ ಬೇರೆ ಬೇರೆ ಅನೇಕ ಕಾಯಿಲೆಗಳಿತ್ತು. ಅದು ಒಂದು ಅವರಲ್ಲಿ ಬಂದಿರುವಂತ ಮಾಹಿತಿ. ಆದ್ರೂ ಡೆತ್ ಆಡಿಟ್ ರಿಪೋರ್ಟ್ ಬರಬೇಕು. ಅದನ್ನ ಸ್ಪೆಸಿಫಿಕ್ ಆಗಿ ಬಂದ್ಮೇಲೆ ನಾನು ತಿಳಿಸ್ತೀನಿ. ಬೆಡ್ ರಿಡನ್ ಆಗಿದ್ರು, ಅವ್ರಿಗೆ ಏನು TB ಕಾಯಿಲೆಗಳು ಕೂಡ ಇತ್ತು, ಹಾರ್ಟ್ ಸಮಸ್ಯೆ ಇತ್ತು, ಆಮೇಲೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು. 1 ವರ್ಷ ಅವರು ಬೆಡ್ ಮೇಲೆ ಇದ್ರು ಅಂತ ಒಂದು ಅವರೇ. ಹೌದು ಹೌದು, ನೋಡೋಣ, ರಿಪೋರ್ಟ್ ಬಂದ್ಮೇಲೆ ಹೇಳ್ತೀನಿ. ನೋಡಿ, ಇದು ಈಗಾಗಲೇ ಡೆಪ್ಟಿ CM ಅವರು ಎಲ್ಲ ಮೀಟಿಂಗ್ ಮಾಡಿ ಪ್ರವಾಸ ಮಾಡಿ ಎಲ್ಲ ಹೇಳಿದ್ದಾರೆ. ಆ ಕ್ಷೇತ್ರಗಳಲ್ಲಿ ನಾನು ಇವತ್ತು ಬೆಳಗ್ಗೆ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ನಾನು ಹೋಗಿದ್ದೆ. ಎಲ್ಲೆಲ್ಲಿ ಈ ತರ ಎಲ್ಲೆಲ್ಲಿ ಕೆಲವು ಕಡೆ ಸಮಸ್ಯೆ ಇರುವಂತಹ ಪ್ರದೇಶಗಳು. ಅದರಿಂದ ಏನೇನು ಮುಂಜಾಗ್ರತೆ ಕ್ರಮಗಳು ಈಗಾಗಲೇ ತಗೊಳಕ್ ಹೇಳಿದ್ರೆ ಅದೆಲ್ಲ ತಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಅಂತ ದೊಡ್ಡ ಸಮಸ್ಯೆ ಇಲ್ಲದಿದ್ರು ಕೂಡ ಈ ಬೆಂಗಳೂರು ಹೊರವಲಯದಲ್ಲಿ ಹೆಚ್ಚು ಸಮಸ್ಯೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿ ವೇಗವಾದಂತ ಬೆಳವಣಿಗೆ, ಹೊಸ ಹೊಸ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣ ಆಗ್ತಾ ಇರ್ತದೆ. ಮತ್ತು ಅಲ್ಲಿ ದೊಡ್ಡ ದೊಡ್ಡ ಮೋರಿಗಳು ಅದೇನಾದರೂ ಸರಿಯಾದ ರೀತಿಯಾಗಿ ಅದನ್ನ ನೋಡ್ಕೊಳ್ಳದೆ ಹೋಗಿದ್ರೆ ಅವಾಗ ನೀರು ಫ್ಲಡ್ ಆಗುವಂತ ಅವಕಾಶಗಳು ಜಾಸ್ತಿ ಇರ್ತದೆ. ಅದನ್ನ ಈಗಾಗಲೇ ಕ್ರಮ ತಗೊಳ್ತಾ ಇದ್ದಾರೆ. BBMP ಅವರು ಇದನ್ನ ನಿಗಾ ವಹಿಸಿ ಹೆಚ್ಚು ಕೆಲಸ ಮಾಡಬೇಕು ಅಷ್ಟೇ ನಾನು ಹೇಳೋದಕ್ಕೆ ಬಯಸ್ತೇನೆ.